ಹಾಯ್ ಹಲೋ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಈ ಸಲ ಕಪ್ ನಮ್ದಾಯ್ತು ಅನ್ನೋದ್ರ ಮೂಲಕ ನನ್ನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಏನು ಗುರು ಈ ಥರ ನಮ್ಮ ಕನಸು ಈಡೇರ್ಬಿಡ್ತು. ಫೈನಲ್ ಮ್ಯಾಚ್ ನೋಡ್ಕೊಂಡು ಮಲಗಿದ್ದೇ ಲೇಟ್ ಆಯಿತು. ಬೆಳಗ್ಗೆ ಏಳಕ್ಕೂ ಮನಸ್ಸಿಲ್ಲ ಗುರು. ಬೆಳಗ್ಗೆ ಎದ್ದ ತಕ್ಷಣ ಬರೀ ಆರ್ ಸಿ ಬಿ. ಸೊ ಫೈನಲಿ ನಮ್ಮ RCB ಅವರು 18 ವರ್ಷ ಆದಮೇಲೆ ನಮ್ಮ ಕನ್ನಡಿಗರ ಕನಸನ್ನ ಹಾಗೆ ನಾವು ಬಂದಿದ್ದು ನಮ್ಮ APMC ಮಾರ್ಕೆಟ್ಗೆ. ಬಂದ ತಕ್ಷಣ ಸನ್ರೈಸ್ ವೆಲ್ಕಮ್ ಮಾಡಿ ಒಂದು ವಿಟಮಿನ್ D ಕೊಟ್ಬಿಟ್ಟು ನಾವು ಹಿಂಗೆ ಲೈಟಾಗಿ ವಾಕ್ ಮಾಡ್ಕೊಂಡು ಬಂದ್ವಿ. ವಾಕ್ ಮಾಡಿದ ತಕ್ಷಣ ಅಲ್ಲಿ ಅಣ್ಣರು ಕೂಡ ಅವರು ಡೈಲಿ ನೀವು ಕ್ರಿಕೆಟ್ ಆಡ್ತಾ ಇರ್ತಾರೆ. ನಾವು ಹೆಂಗೆ ಡೈಲಿ ವಾಕ್ ಮಾಡ್ತೀವಿ ಅದೇ ಥರ ಅವರು ಕ್ರಿಕೆಟ್ ಆಡ್ತಾರೆ. ಸೊ ಹಂಗೆ ನಮ್ಮ ವಾಕ್ ಎಕ್ಸಸೈಸ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬರ್ತಾ ಇರ್ಬೇಕಾದ್ರೆ ಮನೇಲಿ ಸ್ವಲ್ಪ ತರಕಾರಿ ಖಾಲಿ ಆಗಿತ್ತು. ತರಕಾರಿ ತೊಗೊಂಡು ಬರ್ತಾ ಇರ್ಬೇಕಾದ್ರೆ ನಮಗೊಬ್ರು ಚೋಟಾ ಭೀಮ್ ಸಿಕ್ಕಿದ್ರು. ಅವ್ರು ಯಾರು ಚೋಟಾ ಭೀಮ್ ಅಂತ ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ, ಕೊನೆವರೆಗೂ ನೋಡ್ತಾ ಇರಿ ಗುರು. ಇವತ್ತಿನ ಕಾಲದಲ್ಲಿ ಏನಪ್ಪಾ ಅಂತ ಅಂದರೆ ತುಂಬಾ ಬ್ಯುಸಿ ಲೈಫ್ ಗುರು. ಬೆಳಗ್ಗೆ ತರಕಾರಿ ತಗೊಳೋದ್ರಿಂದ ತುಂಬಾ ಫ್ರೆಶ್ ಆಗಿರೋ ತರಕಾರಿ ಸಿಗುತ್ತೆ ಅಂತ ಹೇಳ್ತಾರೆ. ಬಟ್ ಆದರೂ ಕೂಡ ನಿಜಾನೇ ಬೆಳಗ್ಗೆ ತರಕಾರಿ ತಗೊಳೋದ್ರಿಂದ ನಮಗೆ ಒಳ್ಳೆ ಕೊಳ್ತಿರೋದಾಗಲಿ ಒಂದು ಕೆಟ್ಟಿರೋದಾಗಲಿ ಯಾವುದೇ ಒಂದು ತರಕಾರಿನ ನಾವು ತೊಗೊಳಕ್ಕೆ ಚಾನ್ಸ್ ಇಲ್ಲ, ಯಾಕಂದರೆ ಫ್ರೆಶ್ ಆಗೇ ಸಿಗುತ್ತೆ. ಸೊ ಹಾಗೆ ನಾವು ತರಕಾರಿ ನಾವು ವೆಜಿಟೇಬಲ್ಸ್ನೆಲ್ಲ ತೊಗೊಂಡ್ಮನ ಅಂತ ಬಂದ ತಕ್ಷಣ ಅಲ್ಲಿ ಗಾಡಿ ಇಳಿದ್ಬಿಟ್ಟು ಇವರೇ ನೋಡಿ ನಮ್ಮ ಸಬ್ಸ್ಕ್ರೈಬರು. ಯಾರು ಇರ್ಬೋದಂತ ಹೇಳಿ, ಇವರು ನಮಗಿಂತ ಮುಂಚೆನೇ ಎಂಟರ್ ಆಗ್ಬಿಟ್ಟಿದ್ದಾರೆ. ಅಲ್ಲಿಂದ ತರಕಾರಿ ತೊಗೊಂಡು ಮುಗಿಸ್ಕೊಂಡು ಬರ್ತಾ ನಮ್ಮ ಅಪ್ಪಾಜಿಗೆ ಸ್ವಲ್ಪ ಕೆಲಸ ಆಯ್ತು ಅಂತ ಹೇಳ್ಬಿಟ್ಟು ನಮ್ಮ ಆಂಜನೇಯನ ದೇವಸ್ಥಾನದ ಹತ್ರ ಬಂದ್ವಿ. ಆಂಜನೇಯನ ದೇವಸ್ಥಾನದ ಹತ್ರ ಅಲ್ಲೊಂದು ಸಲ್ಯೂಟ್ ಹಾಕೊಂಡು ಬರ್ತಾ ಇರ್ಬೇಕಾರೆ ಏನು ಗೊತ್ತಾ ಫ್ರೆಂಡ್ಸ್, ಇಲ್ಲಿ ಬೆಂಗಳೂರು ಟು ಶ್ರೀರಂಗಪಟ್ಟಣ ನಮ್ಮೂರಲ್ಲೇ ರೋಡ್ ಆಗೋದ್ರಿಂದ ನಮಗೆ ತುಂಬಾ ಒಳ್ಳೇದಾಯಿತು. ಹಾಗೆ ಲಾಸ್ಟಿಗೆ ಫೈನಲಿ ನಮ್ಮ ಚೋಟಾ ಭೀಮ್ ಬಂದುಬಿಟ್ಟು ಜೈ ಆರ್ ಸಿ ಬಿ ಅನ್ನೋದ್ರ ಮೂಲಕ ನನ್ನ ಬ್ಲಾಗಿಗೆ ಒಂದು ಖುಷಿ ಕೊಟ್ಟ. ಹಾಗೆ ಇವತ್ತಿನ ಖುಷಿ ವಿಚಾರ ಏನಂತಂದರೆ RCB ಅವರು ಕಪ್ ಹೊಡೆದ್ರು. ಥ್ಯಾಂಕ್ ಯು.